ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ತಿಂಗಳ 1ನೆಯ ದಿನವಾಗಿದೆ ಇಂದು. ಈ ಹೊಸ ತಿಂಗಳು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ತಿಂಗಳು ತುಂಬಾ ಒಳ್ಳೆಯ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಈ ತಿಂಗಳಲ್ಲಿ ಬಹಳ ದೇವರ ಅನುಗ್ರಹ ನಿಮಗೆ ಲಭಿಸುತ್ತದೆ. ಈ ತಿಂಗಳಲ್ಲಿ ದೇವರ ಅನುಗ್ರಹದ ದಿನಗಳು ನಿಮಗಾಗುತ್ತದೆ. ಈ ತಿಂಗಳು ಆರಂಭಿಸುವಾಗ ನಮಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ದೇವರಿಗೆ ಸಲ್ಲಿಸೋಣ. ಕಳೆದ ತಿಂಗಳು ನಮಗೆ ಕೊಟ್ಟ ಅನುಗ್ರಹಗಳಿಗೆ ಸ್ತೋತ್ರ ಸಲ್ಲಿಸುವ. ಈ ತಿಂಗಳಲ್ಲಿ ನೀವು ಯಾವ ಕಾರ್ಯದಲ್ಲಿ ಬೇಡಿಕೆ ಇಟ್ಟು ಪ್ರಾರ್ಥಿಸುತ್ತಿರುವುದು, ಆ ಕಾರ್ಯವನ್ನು ದೇವರು ಸ್ಪರ್ಶಿಸುತ್ತಾರೆ. ದೇವರಲ್ಲಿ ಸಿಕ್ಕಿದ ಅನುಗ್ರಹ ಒಂದು ಸಾಕ್ಷಿಯಾಗಿ ಮಾರ್ಪಾಡಾಗುತ್ತದೆ. ಹಾಲೆಲೂಯಾ. ಈ ತಿಂಗಳು ಹುಟ್ಟು ಹಬ್ಬವನ್ನು ಆಚರಿಸುವವರು, ವಿವಾಹ ವಾರ್ಷಿಕ ಆಚರಿಸುವವರು, ಗೃಹ ಪ್ರವೇಶದ ವಾರ್ಷಿಕ ಆಚರಿಸುವವರು, ಹಾಗೆಯೇ 100 ಕಾರ್ಯಗಳು ಇರಬಹುದು. ಎಲ್ಲಾ ಕಾರ್ಯಗಳಿಗೆ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ನಮ್ಮ ಮಧ್ಯೆಯಿಂದ ವೃದ್ಧರಾದ ಭಕ್ತ ವಿಶ್ವಾಸಿಗಳ ವಾರ್ಷಿಕ ಇರಬಹುದು. ಎಲ್ಲಾ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಹಾಲೆಲೂಯಾ. ಈ ತಿಂಗಳು ಅನೇಕರು ವಾಕ್ಯ ಆಲಿಸುವರು ಉಂಟಾಗಲಿ, ಬಹಳ ಅನುಗ್ರಹ ಅಭಿಷೇಕ ಉಂಟಾಗಲಿ. ನಮಗೆ ವಾಕ್ಯವನ್ನು ಆಲಿಸೋಣ. ಇಂದಿನ ದೇವರ ವಾಕ್ಯ ಯೋಬನ ಗ್ರಂಥ 29ನೇ ಅಧ್ಯಾಯ 19ನೇ ವಾಕ್ಯವನ್ನು ಆಲಿಸೋಣ. ನನ್ನ ಬೇರುಗಳು ನೀರಿನವರೆಗೆ ವ್ಯಾಪಿಸಿಕೊಂಡಿವೆ, ನನ್ನ ರಂಬೆಗಳ ಮೇಲೆ ರಾತ್ರಿಯೆಲ್ಲ ಇಬ್ಬನಿ ಬಿದ್ದಿರುತ್ತದೆ. ಪ್ರಿಯರೇ, ನೀರು ಯಾವುದನ್ನು ಸೂಚಿಸುತ್ತದೆ? ಪವಿತ್ರಾತ್ಮರನ್ನು, ದೇವರ ವಾಕ್ಯವನ್ನು ಸೂಚಿಸುತ್ತದೆ. ನಾವು ಒಂದು ಗಿಡಕ್ಕೆ ನೀರು, ಗೊಬ್ಬರವು ಹಾಕಿಕೊಡುವಾಗ ಅದರ ಬೇರು ಅದು ಹೀರಿಕೊಂಡು ಅದರ ಫಲ ಅದರ ರಂಬೆಯಲ್ಲಿ, ಎಲೆಗಳಲ್ಲಿ, ಹಣ್ಣುಗಳಲ್ಲಿ ಕಾಣಿಸಲು ಸಾಧ್ಯ. ಹಾಗೆ ಆದರೆ ನಿಮ್ಮ ಅಡಿಪಾಯ ದೇವರ ವಾಕ್ಯದಲ್ಲಿ ನಾನು ವಿಶ್ವಾಸಿಸಲು ಪ್ರಾರಂಭಿಸಿದ್ದಾಗ, ಆ ವಾಕ್ಯ ಸ್ವೀಕರಿಸಿ ಜೀವಿಸಲು ಪ್ರಾರಂಭಿಸುವಾಗ ನಮ್ಮ ಜೀವನದಲ್ಲಿ ಕೆಲವು ಅನುಗ್ರಹಗಳ ಇಬ್ಬನಿ ಹನಿಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿ ಹೇಳುವುದು, ವಾಕ್ಯ ಆಲಿಸುವ ಸಮಯ ಅಮೂಲ್ಯ ಸಮಯವೆಂದು. ಅದು ವಿಶ್ವಾಸಿಸುವ ಸಮಯ, ಅನುಗ್ರಹ ಇರುವ ಸಮಯವಾಗಿದೆ. ವಾಕ್ಯ ಆಲಿಸುವ ಸಮಯ ಒಂದು ಟೈಮ್ ಪಾಸ್ ಮಾಡುವ ಸಮಯವಲ್ಲ, ಹಾಳು ಮಾಡುವ ಸಮಯವಲ್ಲ, ಬದಲಾಗಿ ಅದು ಅನುಗ್ರಹವನ್ನು ಸ್ವೀಕರಿಸುವ ಸಮಯವಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ನೀವು ಇಂದು ಒಂದು ಕಾರ್ಯವನ್ನು ಹೇಳುತ್ತೇನೆ, ಸೀರಿಯಸ್ ಕಾರ್ಯವಾಗಿದೆ, ಮಾಡುತ್ತೀರಾ? ನಿಮ್ಮ ಅವಶ್ಯಕತೆಗಳನ್ನು ಬರೆದು ಇಟ್ಟು ಪ್ರಾರ್ಥಿಸಿ, ದೇವರ ಕರಗಳಿಗೆ ಸಮರ್ಪಿಸಿರಿ. ಪ್ರಾರ್ಥಿಸುವವರ ಜೀವನದಲ್ಲಿ ದೇವ ಅನುಗ್ರಹದ ಇಬ್ಬನಿಗಳು ಬೆಳಕಿಗೆ ಬರುತ್ತದೆ. ನಿನ್ನಲ್ಲಿ ಬರುವ ಅನುಗ್ರಹಗಳು ಅನೇಕರು ಕಾಣಲು ಸಾಧ್ಯವಾಗುತ್ತದೆ. ನಿನ್ನ ಕುಟುಂಬದವರು, ಮಿತ್ರರು, ಸಹಪಾಠಿಗಳು ಎಲ್ಲರೂ ನಿನ್ನ ಮೇಲೆ ದೇವರು ತೆಗೆದುಕೊಂಡು ಬಂದ ಅನುಗ್ರಹವ ಇಬ್ಬನಿಯನ್ನು ನೋಡುತ್ತಾರೆ. ಒಂದೊಂದು ದಿನ ವಾಕ್ಯ ಆಲಿಸುವ ನಿಮ್ಮನ್ನು ನೋಡುವಾಗ ಅದು ವಿಶ್ವಾಸಿಸಿ ಪ್ರಾರ್ಥಿಸುವ ಅನೇಕರಿಗೆ ನೀವು ಒಂದು ಅದ್ಭುತವಾಗಿ ಅನಿಸುತ್ತದೆ. ಈ 1ನೇ ತಾರೀಕು ವಾಕ್ಯ ಆಲಿಸುವ ಎಲ್ಲರನ್ನು ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಆಲಿಸುವ ನಿಮ್ಮ ಮೇಲೆ ಅನುಗ್ರಹದ ಇಬ್ಬನಿ ಉಂಟಾಗಲಿ, ರೋಗಗಳು ಸೌಖ್ಯ ಉಂಟಾಗಲಿ, ಸಾಲ ಬಾಧೆಯಿಂದ ಬಿಡುಗಡೆಯಾಗಲಿ, ಸ್ವಂತ ಮನೆ ಉಂಟಾಗಲಿ, ಬಿಸ್ನೆಸ್ ವಿಜಯವಾಗಲಿ, ಮಕ್ಕಳ ಭವಿಷ್ಯ ಸುರಕ್ಷಿತವಾಗಲಿ, ಕುಟುಂಬ ಸಮಾಧಾನ ಉಂಟಾಗಲಿ, ನಾಳೆಯ ಕುರಿತು ಇರುವ ಹೆದರಿಕೆಗಳು ಬಿಡುಗಡೆಯಾಗಲಿ. ಪವಿತ್ರಾತ್ಮರು ನಿಮ್ಮನ್ನು ಸ್ಪರ್ಶಿಸಲಿ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲಾ ಕುಟುಂಬಗಳನ್ನು, ಕಳಿಸಿಕೊಡುವವರನ್ನು ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.
ಹಾಲೆಲೂಯ. ಆಮೇನ್.